ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಬೆಳಗ್ಗೆ ನೋಡಿದ್ರಿ ವಿಡಿಯೋ, ಒಂದು ತಂದೆಯ ಕತೆ ಅಂತ ಬರ್ತಾ ಇದೆ. ಓಕೆನಾ. ಆ್ಯಂಡ್ ಅದು ನಾರ್ಸಿಸಿಸ್ಟ್ ಹೆಂಡತಿ ಅಂತ ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಸೊ ನೋಡೋಣ ಫರ್ದರ್ ಇನ್ನೇನು ಹೇಳ್ತಾರೆ ಏನು ಅಂತ. ಓಕೆನಾ. ಸೊ ಮೋಸ್ಟ್ಲಿ ಅವ್ರ ಫ್ಯಾಮಿಲೀಲಿ 5 ಜನ ಇದ್ದರು ಅಂತಲೂ ತೋರಿಸ್ತಾ ಇದ್ದಾರೆ. ಓಕೆನಾ, ತೋರಿಸಿದ್ರು ನಿನ್ನೆ. ಅದರಲ್ಲಿ ಒಂದು ಮಗಳಿಗೆ ಅಂತಲೇ ತೋರಿಸ್ತಾ ಇದ್ದಾರೆ. ಒಂದು ಮಗಳಿಗೆ ತುಂಬ ತೊಂದರೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ, ಪ್ಲೀಸ್ ಗೈಡ್, ಇನ್ನೇನು ಹೇಳಬೇಕು. ಇಲ್ಲಿ ನೋಡಿ, ಇಷ್ಟು ಕಾರ್ಡ್ ಬಿದ್ದಿದೆ, ಇಷ್ಟು ತೊಗೋತಾ ಇದ್ದೀನಿ. ಓಕೆನಾ. ಸೊ ಇದು 9 ಆಫ್ ಕಪ್ಸ್ ಒಂದು, 10 ಆಫ್ ಕಪ್ಸ್ ಇನ್ನೊಂದು, 5 ಆಫ್ ಕಪ್ಸ್ ಮತ್ತೆ. ಓಕೆ, ಇನ್ನೊಂದು ಕಾರ್ಡ್ ಇದೆ ನೋಡಿ, 6 ಆಫ್ ಕಪ್ಸ್. ಫುಲ್ ಕಪ್ ಎನರ್ಜಿ. ನಾನು ಹೇಳಿದೆ ಅಲ್ವಾ, ಇದು ಓಕೆ. ಆ್ಯಂಡ್ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ಸ್ಟ್ರೆಂತ್ ಕೆಳಗೆ ಬರ್ತಾ ಇದೆ. ಓಕೆನಾ. ಓಕೆ, ಸೊ ಇದು ಸ್ಟ್ರೆಂತ್ ಕೆಳಗೆ ಬರ್ತಾ ಇದೆ, ಆಯಿತಾ. 9 ಆಫ್ ಕಪ್ಸ್ ಅಂತ ಇದು ಬಂದಿರೋದು, ಇದು ಸೆಲ್ಫ್ ಮೇಡ್ ಮಗಳು, ಅದು ಮಗಳ ವಿಷಯನೇ ಹೇಳ್ತಾ ಇದ್ದಾರೆ. ಸೆಲ್ಫ್ ಮೇಡ್ ಮಗಳು ಅಂತಂದರೆ ತುಂಬ ಸ್ಟ್ರೆಂತ್ ಕೂಡ ತೋರಿಸ್ಬೇಕಾಯ್ತು. ಏಕೆ ಎಷ್ಟು ದಿವಸ ಆಯಿತು ಗೊತ್ತಿಲ್ಲ ಅಂತ ಹೇಳಿಸಿದ್ರು ಗೊತ್ತಾ. ನೀವು ಬೆಳಗ್ಗೆ ವಿಡಿಯೋ ನೋಡಿ, ಹೀಲ್ ಆಗೋದಕ್ಕೆ ಏನು ಟೈಮ್ ಏನಾಯಿತು ಗೊತ್ತಿಲ್ಲ ಅಂತಲೂ ಹೇಳಿಸಿದ್ರು ಅನಿಸುತ್ತೆ. ಸೊ ತುಂಬ ಸಮಯ ತೊಗೊಳ್ತು ಅವ್ರಿಗೆ ಹೀಲಾಗಿ, ಆ ಮಗಳಿಗೆ ಹೀಲಾಗಿ, ಮತ್ತು ಒಂದು ಆ ತೊಂದರೆಯಿಂದ ಏಳಕ್ಕೆ, ಆಚೆ ಬರೋಕ್ಕೆ, ಆ ತೊಂದರೆಯಿಂದ, ಯಾಕೆಂದರೆ ಇವಾಗಿಲ್ಲ, ಆಯಿತಾ. ಡೆಫಿನೆಟಾಗಿ ಈ ಅಪ್ಪ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ಡೆಡ್ ಅಂತ, ಸತ್ತೋಗಿದ್ದಾರೆ, ಆಯಿತಾ. ನರಳಿ ಸತ್ತಿದ್ದಾರೆ, ಸುಮ್ಮನೆ ಸತ್ತಿರೋದಲ್ಲ ಇದು. ಅದಕ್ಕೆ ಈ ಎನರ್ಜಿ ಬರ್ತಿರೋದು, ನರಳಿ ಸತ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಏನು ಅಂತಂದರೆ, ಅಷ್ಟು ಸ್ಟ್ರೆಂತ್ ತೋರಿಸ್ಬೇಕಾಯ್ತು. 9 ಆಫ್ ಪೆಂಟಕಲ್ಸ್ ಬಂದಿದೆ. ಸ್ವಯಂ ಈಗ ಒಬ್ಬರು ಬೆಳವಣಿಗೆಗೆ ಯಾರದ್ದೆಲ್ಲ ಸಹಾಯ ಇರುತ್ತೆ, ಆಯಿತಾ. ಅಫ್ಕೋರ್ಸ್ ಫಸ್ಟು ನಮ್ಮ ಪೇರೆಂಟ್ಸ್ ಸಹಾಯ ಇರುತ್ತೆ, ತಂದೆ ತಾಯಿ ಸಹಾಯ ಇರುತ್ತೆ, ಟೀಚರ್ಸ್ ಸಹಾಯ ಇರುತ್ತೆ. ಆಮೇಲೆ ಒಂದು ಕೆಲಸಕ್ಕೆ ಅಂತ ಸೇರ್ಕೊಳ್ತೀವಿ ಅಂತಂದರೆ ಅಲ್ಲಿ ಯಾರು ನಮಗೆ ಹೆಲ್ಪ್ ಮಾಡ್ತಾರೆ ಅಥವಾ ಸಹಾಯ ಮಾಡ್ತಾರೆ, ಅವ್ರಗಳದ್ದು ಒಂದು ಹೆಲ್ಪ್ ಇರುತ್ತೆ. ಸೊ ಈ ಥರ ನಮ್ಮ ಜೀವನದಲ್ಲಿ ಬೆಳೀತಾ ಹೋಗ್ತೀವಿ ನಾವು. ಆದರೆ ಇಲ್ಲಿ ಇವರು ತೋರಿಸ್ತಾ ಇರೋದು, ಇದು 9 ಆಫ್ ಪೆಂಟಕಲ್ಸ್ ಅಂತ ಬಂದಿರೋದು ಬಹಳ ಸ್ವಯಂ ಸಿದ್ಧಿ ಇರ್ಬೋದು, ಅಥವಾ ಸ್ವಯಂ ಏನು ಕೆಲಸ ಮಾಡ್ತಿದ್ರು ಗೊತ್ತಿಲ್ಲ, ಆ ಥರ ಇದ್ದರು ಅಂತ ತೋರಿಸ್ತಾ ಇದ್ದಾರೆ. ಆದರೆ ಆ ಥರ ಇದ್ದವರು ಅಷ್ಟು ಸ್ಟ್ರೆಂತ್ ತೊಗೊಂಡು ಮತ್ತೆ ಈ ನೋವಿಂದ ಆಚೆ ಬರಬೇಕಾಯ್ತು, ಭಾಳ ಕಷ್ಟ ಆಯಿತು. ಇಂಥ ಒಂದು ಮಗಳು ಅಂತ ತೋರಿಸ್ತಿದ್ದಾರೆ. ಇಂಥ ಮಗಳನ್ನು ಈ ಥರ ಒಂದು ಪರಿಸ್ಥಿತಿಗೆ ತಳ್ಳಿದ್ರು, ಆಯಿತಾ, ಬಟ್ ಅಷ್ಟೇ ಅವರು ಸಮಯ ತೊಗೊಳ್ತು, ಜೊತೆಗೆ ಅಷ್ಟು ಸ್ಟ್ರೆಂತ್ ತೊಗೊಳ್ತು ಆಚೆ ಬರೋಕ್ಕೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಆಚೆ ಬಂದಿದ್ದಾರೆ ಈಗ. ಓಕೆ, ಸೊ ವರ್ಲ್ಡ್ ಕಾರ್ಡ್ ಬಂದಿದೆ, ಮುಗೀತು. 10 ಆಫ್ ಕಪ್ಸ್. ಸೊ ತುಂಬ ಖುಷಿ ಅನ್ನೋ ಥರ ಒಂದು ಲೈಫ್ ತೋರಿಸ್ತು. ಅಂದರೆ ಮುಂಚೆ ಎಲ್ಲ ಅವ್ರಿಗೆ ಯಾವ ಥರ ಅನಿಸ್ಬಿಡ್ತು ಅಂತಂದರೆ, ನನ್ನ ಮನೆ ಬಿಟ್ಟರೆ ಇಲ್ಲ, ನನ್ನ ಮಕ್ಕಳು ಬಿಟ್ಟರೆ ಇಲ್ಲ, ನಮ್ಮ ಮನೆ ಎಷ್ಟು ಪ್ರಪಂಚ ಎಷ್ಟು ಚೆನ್ನಾಗಿದೆ, ವರ್ಲ್ಡ್ ಅಂತ ಬರ್ತಾಯಿದೆ ನೋಡು. ಸೊ ಈ ಪ್ರಪಂಚ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ಇದ್ರು. ಯಾರು ಇದ್ರ ಪಕ್ಕಕ್ಕೆ ಬಂದಿದೆ ಈ ಕಾರ್ಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದ್ರ ಪಕ್ಕಕ್ಕೆ ಈ ಕಾರ್ಡ್ ಬಂದಿದೆ. ನಿಮಗೆ ಯಾವ ಥರ ಅನ್ನಿಸ್ತಿತ್ತು ಅಂತಂದರೆ, ವಾವ್ ಎಷ್ಟು ಚೆನ್ನಾಗಿದೆ ನಮ್ಮ ಜೀವನ ಆ ಥರ ಅಂತ. ಬಟ್ ಈ ಸತ್ಯತೆ ನೋಡಿದಾಗ, ಈ ಥರ ಸತ್ಯತೆ, ಈ ಥರ ಜನಗಳ ಒಂದು ನಡವಳಿಕೆ ನೋಡಿದಾಗ, ಸ್ವಂತ ತಾಯಿ, ಆಯಿತಾ, ಸ್ವಂತ ತಾಯಿ ಅಥವಾ ಸ್ವಂತ ತಂದೆ, ನಿಮಗೆ ಗೊತ್ತು ಇದೇನು ಯಾರ ಜೀವನದಲ್ಲಿ ನಡೀತಿದೆ ಅಥವಾ ನಿಮ್ಮ ಜೀವನದಲ್ಲ ಏನೋ ನಿಮಗೆ ಗೊತ್ತು. ಸೊ ಈ ಥರನೂ ಇರೋಕ್ಕೆ ಸಾಧ್ಯನಾ ಅಂತ ತಲೆ ಚಚ್ಕೊಂಡು ಕೂತಿರೋದು ನೋಡಿ. ಈಗ ಹೇಗೆ ಈ ಥರನೂ ಇರ್ತಾರಾ ಅಂತ ನಿಮಗೆ ಅಷ್ಟು ಸಮಯ ಬೇಕಾಯಿತು ನಿಮಗೆ ಹೀಲ್ ಆಗೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ
ಫ್ಯಾಮಿಲಿ ಅಂದರೆ ಯಾವ ಥರ ಇರಬೇಕು, ಇದು ಯಾವ ಥರ, ಯಾಕೆ ಈ ಥರ ಅಂತ ನೀವು ಯಾರು ಹೀಲ್ ಮಾಡ್ಕೊಂಡಿದ್ದೀರಾ, ನೀವು ತುಂಬ ಯೋಚನೆ ಮಾಡಿದ್ರಿ, ತುಂಬ ಸಮಯ ಬೇಕಾಯಿತು. ಯಾಕೆ ಅಂತಂದರೆ ನೀವು ನಂಬಿದ್ರಿ, ನನ್ನ ತಾಯಿ, ನನ್ನ ಮನೆ, ನಮ್ಮ ಅಣ್ಣ ತಮ್ಮ ಯಾರಿದ್ದಾರೆ ನಿಮ್ಮ ಬಿಟ್ಟು ಇನ್ನಿಬ್ಬರು ನನಗೆ ಗೊತ್ತಿಲ್ಲ, 5 ಜನ ಅಂತ ತೋರಿಸಿದ್ರು ಅಂದಲ್ಲ. ಸೊ ಹಾಗಾಗಿ ನಿಮ್ಗೆ ಅವರೇ ಪ್ರಪಂಚ ಆಗೋಗಿದ್ರು. ಅಷ್ಟು ಖುಷಿಯಿಂದ, ಅಷ್ಟು ಸಂತೋಷದಿಂದ ಇರ್ತಿದ್ದವರು ನೀವು. ಆ ಥರ ಒಂದು ಪ್ರೀತಿ ವಿಶ್ವಾಸ ನಂಬಿದ್ದವರು ಆ ಥರ ಒಂದು ಹೊಡೆತ ಅದು ಭಯಂಕರ ಹೊಡೆತ ಬಿದ್ದಿರೋದು, ಆಯಿತಾ. ಇದು 5 ಆಫ್ ಪೆಂಟಿಕಲ್ಸ್ ಕೆಳಗೆ ಬಂದಿರೋದು ಇದು ಅಂಥ ಹೊಡೆತ ಬಿತ್ತು ನಿಮಗೆ. ಅಂಥ ಆ್ಯಕ್ಷನ್ ತೊಗೊಂಡ್ರು, ನಿಮಗೆ ತಡ್ಕೊಳಕ್ಕಾಗಿಲ್ಲ ಅಂಥ ಆ್ಯಕ್ಷನ್ನು. ಯಾರು ಹೊರಗ್ನೋರಲ್ಲ, ದೂರದವರಲ್ಲ, ನಿಮ್ಮ ಪೇರೆಂಟ್ಸ್. ಅನ್ಫಾರ್ಚುನೇಟ್ಲಿ ಇದು ನಿಮ್ಮ ಪೇರೆಂಟ್ಸ್ ಜೊತೆಗೆ ನಿಮ್ಮ ಸಿಬ್ಲಿಂಗ್ಸು ಇರ್ಬೋದು, ಗೊತ್ತಿಲ್ಲ, ಆಯಿತಾ. 6 ಜನದ ಕೈ ಇತ್ತು ಇಲ್ಲಿ, ಆಯಿತಾ. ಈ 6 ಜನ ಯಾರೋ ಏನೂ ಗೊತ್ತಿಲ್ಲ ನನಗೆ. ಸೊ ಅದು ಮೇಯ್ನ್ ಯಾರು ಅಂತಂದರೆ ಇದು ತಾಯಿ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಸೊ ಈ ಥರ ಒಂದು ಅಂದರೆ ನಿಮಗೆ ಶಾಕು ಆಯಿತು, ನಿಮಗೆ ಅಷ್ಟು ಪ್ರೀತಿ ವಿಶ್ವಾಸ ಇದ್ದಿದ್ದು, ನಿಮಗೆ ನಂಬಿದ್ದವರು ನೀವು, ಆಯಿತಾ, ಆ ಥರ ಅಂತ. ಬಟ್ ಇದು ನಿಮಗೆ ಸಖತ್ ಶಾಕ್ ಕೊಡ್ತು ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ನಡೀತಾ ಇದೆಯಾ ಅನ್ನೋ ಥರ, ಈ ಥರ ಒಂದು ಅನ್ಯಾಯ ಆಗ್ತಾಯಿದೆ ಅಂತಂದ್ರೂ ಲೈಕ್ ನಿಮಗೆ ಈ ಥರ ಆ್ಯಕ್ಷನ್ ತೊಗೊಂಡ್ರು ನಿಮ್ಮ ಎಗೇನ್ಸ್ಟ್ ಆಗಿ ಅಂತ ತೋರಿಸ್ತಾ ಇದ್ದಾರೆ. ನೀವು ಓಕೆ, ನಿಮಗೆ ನಂಬಕ್ಕೆ ಆಗಲಿಲ್ಲ ನೋಡಿ, ನೀವು ಅವ್ರ ಜೊತೆ ಬೆಳೆದವರು, ನೀವು ಅವ್ರ ಜೊತೆ ಇದ್ದವರು, ಆಯಿತಾ ಅಂತ ತೋರಿಸ್ತಾ ಇದ್ದಾರೆ. ಆ ಥರ ಅವರೇ ನಿಮ್ಗೆ ಈ ಥರ ಮಾಡಿದ್ರಾ, ನಿಮಗೆ ಒಂದು ನೋವಿಗೆ ತಳ್ಳಿದ್ರು ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಆ ಥರ ಒಂದು ನೋವಿಗೆ ತಳ್ಳಿದ್ರು, ಬೇರೆ ಯಾರು ದೂರದವರಲ್ಲ, ಸ್ವಂತ ಪೇರೆಂಟ್ಸು. ಇಲ್ಲಿ ನೋಡ್ತಾ ಇದ್ದೀರಾ ಹೇಗೆ ಬರ್ತಾಯಿದೆ ಅಂತ. 7 ಸೀರೀಸ್ ಹೇಗಿತ್ತು ಹೇಳಿ. ಎಲ್ಲ ನಿಮ್ಮ ವೈಫು, ಆಯಿತಾ, ಅಥವಾ ನಿಮ್ಮ ಹಸ್ಬೆಂಡು, ಅಂದರೆ ಆ ಥರ ಒಂದು ಸ್ಟೋರಿ ಬಂತು. ಅವರ ಫ್ಯಾಮಿಲಿಯವ್ರ ಜೊತೆ ಸೇರಿ ಆಗಿರೋ ಅನ್ಯಾಯಗಳು ಅಂತ. ಇಲ್ಲಿ ನೋಡಿದ್ರೆ ಸ್ವಂತ ಪೇರೆಂಟ್ಸಿಂದನೇ ತೊಂದರೆ, ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರುಗಳಿಂದನೇ ತೊಂದರೆ ಅಂತ ತೋರಿಸ್ತಾ ಇದ್ದಾರೆ. ಈಗಿಂದು ಸೀರೀಸ್ ನೋಡೋಣ ಇನ್ನೇನು ಹೇಳ್ತಾರೆ ಅಂತ. ಎಸ್ ಬಾಬಾ, ಇನ್ನೇನು ಹೇಳಬೇಕು ಬಾಬಾ? ಏಟ್ ಆಫ್ ಕಪ್ಸ್, ನಿಮ್ಮ ಪರಿಸ್ಥಿತಿ ಯಾವ ಥರ ಆಗಿತ್ತು ಅಂತ ಹೇಳ್ತಾ ಇದ್ದಾರಪ್ಪ, ಆಯಿತಾ. ಒಂದು ಸಮಯದಲ್ಲಿ ನಿಮ್ಮ ಪರಿಸ್ಥಿತಿ ಯಾವ ಥರ ಆಗೋಯ್ತು ಅಂತಂದರೆ, ಈ ನೋವು, ಈ ದುಃಖ ನಿಮಗೆ ನಿಜವಾಗ್ಲೂ ಸಹಿಸ್ಕೊಳಕ್ಕಾಗಲಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಹೋಗ್ಬಿಡಬೇಕು, ಅದಕ್ಕೆ ಇದು 5 ಆಫ್ ಪೆಂಟಿಕಲ್ಸ್ ಬಂದಿರೋದು. ಆಗ್ತಾನೇ ಇಲ್ಲ ತಡ್ಕೊಳಕ್ಕೆ, ಇನ್ನೇನು ಪ್ರಪಂಚ ಬಿಟ್ಟೇ ಹೋಗ್ಬಿಡ್ತೀರಾ ಅನ್ನೋ ಥರ ಒಂದು ಪರಿಸ್ಥಿತಿ ಬಂದ್ಬಿಡ್ತು, ಸಮಯ ಬಂತು ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಸಮಯ ಬಂತು ಅಂತ. ಓಕೆ, ಇನ್ನೇನು ಹೇಳ್ತಾರೆ ನೋಡೋಣ. 8 ಆಫ್ ಕಪ್ಸ್, ಒಂದೊಂದು ಸಲ ಅದೇನು ಗೊತ್ತಾ, ನಾನು ಹೇಳ್ತೀನಲ್ವಾ, ಎಷ್ಟು ಬೇಗ ಚೇಂಜ್ ಆಗಿಬಿಡ್ತಾರೆ ಜನ, ಯಾವ ಥರ ಚೇಂಜಸ್ ಬಂದ್ಬಿಡುತ್ತೆ ಜನಗಳಲ್ಲಿ ಅಂತಂದರೆ, ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿನೇ ಬೆಳೀತಾ ದಾಯಾದಿಗಳು ಅಂತಾರೆ ಗೊತ್ತಾ, ಆ ಥರ ದೂರ ಆಗಿಬಿಡ್ತಾರೆ. ಸ್ವಂತ ಪೇರೆಂಟ್ಸೂ ಇರೋ ಮಕ್ಕಳುಗಳ ಮಧ್ಯ ಭೇದ ಭಾವ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನಾನೇ ಹೇಳಿದ್ನಲ್ಲ, ಶುರುವೇ ಹೇಳಿಸಿದ್ರು ಗೊತ್ತಾ, ಚಿಕ್ಕ ಮಗು, ನಾನು ಹೇಳಿದ್ನಲ್ಲ 1 ವರ್ಷದ ಮಗು, ನಾನು ಕಣ್ಣಾರೆ ನೋಡಿರೋದು. ಇವತ್ತಿನ ಯಾವಾಗ ವಿಡಿಯೋ ಸಿಗುತ್ತೆ ನಿಮಗೆ ಅವತ್ತಿಂದ ನಾನು ಮಾತಾಡ್ತಿರೋದು. ಜಸ್ಟ್ 1 ವರ್ಷ ಮಗು ಆ ಥರ ಒಂದು ಅನ್ಯಾಯ ಮಾಡುತ್ತೆ, ಏನು ಹಠ ಮಾಡುತ್ತೆ, ಎತ್ಕೋ ಅನ್ನತ್ತೆ. ಏನು ನಾನ್ಸೆನ್ಸ್, ವಾಟ್ ಈಸ್ ದಿಸ್ ಅಲ್ವಾ. ಆ ಥರ ಅಂತ ಹೇಳಿದ್ದು ನನಗೆ ಅದು ತುಂಬ ಹಿಂಸೆ ಆಗ್ತಾಯಿತ್ತು. ಈ ಥರ ಮಾಡಬಾರ್ದು, ಆದರೂ ಆ ಥರ ಮಾಡ್ತಾ ಇದ್ದಾರೆ ಜನ ಅಂತ. ಬಟ್ ಇದು ಇನ್ನೊಂದು ಥರ ಕತೆ ತೋರಿಸ್ತಾ ಇದ್ದಾರೆ ಬೇರೆ. ಓಕೆ, 8 ಆಫ್ ಕಪ್ಸ್ ಆಯಿತು ಬಾಬಾ. ಈಗ ಬಾಬಾ ಅನಿಸಿದ್ರು ಬಾಬಾ, ಇನ್ನೇನು ದ ಹೆರೋಫೆಂಟ್. ಓಕೆ, ಇದು 10 ಆಫ್ ಕಪ್ಸ್ ಬಂದಿರೋದು ಹೆರೋಫೆಂಟ್ ಕೆಳಗೆ.
ಹಾಂ. ಸೊ ಇದು ಇದ್ರ ಪಕ್ಕಕ್ಕೆ ಬಂದಿದೆ, 8 ಆಫ್ ಕಪ್ಸ್ ಪಕ್ಕಕ್ಕೆ ಈ ಥರ ಇದು ಬಂದಿದೆ ಹಿಂಗೆ, ಆಯಿತಾ. ಇದು ಹೆಂಗೆ ತೋರಿಸ್ತಿದ್ದಾರೆ ಅಂತಂದರೆ, ನೀವು ಯಾವ ಥರ ಕಷ್ಟ ಆಯಿತು ನಿಮಗೆ ಜೀವನ ಅಂತಂದರೆ, ಪ್ರಪಂಚನೇ ಬಿಟ್ಟೋಗ್ಬಿಡ್ಬೇಕು ಆ ಥರ ಒಂದು ಪರಿಸ್ಥಿತಿ ಬಂದ್ಬಿಡ್ತು ಅಂತ ತೋರಿಸ್ತಾ ಇದ್ದಾರೆ. ಆದರೆ ಇದು ಹೆರೋಫೆಂಟ್ ಬಂದಿರೋದು ನಿಮ್ಮ ಹೀಲಿಂಗ್ ಅಬಿಲಿಟಿ, ನಿಮ್ಮನ್ನು ನೀವು ಯಾವ ಥರ ಹೀಲ್ ಮಾಡ್ಕೊಂಡ್ರಿ, ಜೊತೆಗೆ ನಿಮ್ಮಲ್ಲಿರೋ ಶಕ್ತಿ ಏನು ಅನ್ನೋದನ್ನು ನೀವು ಜಾಗೃತ ಮಾಡ್ಕೊಂಡ್ರಿ ಅಂತಲೂ ತೋರಿಸ್ತಾ ಇದ್ದಾರೆ. ನಿಮ್ಮಲ್ಲಿರೋ ಶಕ್ತಿನ ನೀವು ಜಾಗೃತ ಮಾಡ್ಕೊಂಡ್ರಿ, ನೀವು ಇವಾಗ ನಿಮ್ಮದೇ ಆದ ನೀವೊಂದು ಇದು ಇದ್ರ ಪಕ್ಕಕ್ಕೆ ಬಂದಿದೆ, 9 ಆಫ್ ಪೆಂಟಕಲ್ಸ್ ಪಕ್ಕಕ್ಕೆ ಇದು ಬಂದಿದೆ, ಆಯಿತಾ. ಅಂದರೆ ನೀವು ಸ್ವಂತವಾಗಿ ಏನೋ ಮಾಡ್ತಾಯಿದ್ದೀರಾ ಅಂತಲೇ ತೋರಿಸ್ತಾ ಇದ್ದಾರೆ, ಆಯಿತಾ. ಓನ್ ಅಂದರೆ ಏನಾದ್ರು ಇರ್ಬೋದು, ಇದು ಓನಾಗಿ ನೀವೇನೋ ಮಾಡ್ತಾಯಿದ್ದೀರಾ, ಆಯಿತಾ. ಸೆಲ್ಫ್ ಮೇಡ್ ಅನ್ನೋ ಥರ, ಆಯಿತಾ. ಇವಾಗ ನೀವು ಯಾವ ಪರಿಸ್ಥಿತಿಲಿದ್ದೀರಾ, ನಿಮ್ಮ ಈ ಪರಿಸ್ಥಿತಿಗೆ ಬೇರೆ ಯಾರೂ ನಿಮಗೆ ಸಹಾಯ ಸಿಕ್ಕಿರಲ್ಲ ಅಷ್ಟೇ, ಆ ಥರ, ಆಯಿತಾ. ಅಂದರೆ ನೀವೇ ಓದಿರ್ತೀರಾ, ಅಥವಾ ನೀವೇ ಖರ್ಚು ಮಾಡ್ಕೊಂಡು ಓದಿರ್ತೀರಾ, ಅಥವಾ ನೀವೇ ಏನಾದ್ರು ಒಂದು ಬಿಸ್ನೆಸ್ ಅಂತ ಮಾಡ್ತಿರ್ತೀರಾ, ಅಥವಾ ನೀವೇ ಇವಾಗ ಇದು ಹೆರೋಫೆಂಟ್ ಇದು ಬಂದಿರೋದ್ರಿಂದ ಈ ಕಾರ್ಡು ಇದು ಸ್ಪಿರಿಚುವಲ್ ಪಾತ್ ಅಂತಲೂ ತೋರಿಸ್ತಾ ಇದ್ದಾರೆ, ವೆರಿ ಕ್ಲಿಯರ್. ಸೊ ನೀವು ನಿಮ್ಮ ಶಕ್ತಿ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ನಿಮ್ಮ ಶಕ್ತಿ ಜಾಗೃತ ಮಾಡ್ಕೊಂಡಿದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಇದು ಯಾವ ಥರ ಆಗಿದೆ ಅಂತಂದರೆ, ನಿಮ್ಮ ಸೆಲ್ಫಾಗಿ ನೀವೇನೋ ಓನಾಗಿ ಏನೋ ಮಾಡ್ತಾಯಿದ್ದೀರಾ ನೀವು ಅಂತಲೂ ತೋರಿಸ್ತಾ ಇದ್ದಾರೆ. ಇದು ಸ್ಪಿರಿಚುವಲ್ ಪಾತಲ್ಲೇ ಇರೋದ್ರಿಂದ ನೀವು ಮೇ ಬಿ ಟ್ಯಾರೋ ರೀಡರೇ ಇರ್ಬೋದು, ನೀವೇನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು, ಸ್ಪಿರಿಚುವಲ್ ಹೀಲರ್ ಇರ್ಬೋದು, ಅಥವಾ ಈವನ್ ನೀವು ಇದು ಟೀಚಿಂಗ್ ಇದರಲ್ಲೂ ಪ್ರೊಫೆಷನಲ್ ಆದರೂ ಇರ್ಬೋದು, ಆಯಿತಾ. ನೀವೇನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು, ಇದು ಟೀಚಿಂಗ್ ಪ್ರೊಫೆಷನ್ನು ಕೂಡ, ಓಕೆನಾ. ಸೊ ಆ ಥರ ಇರ್ಬೋದು ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಅದು ನಿಮ್ಮ ಫ್ಯಾಮಿಲೀಲಿ ನೀವು ಒಬ್ಬರೇ ಈ ಥರ ಅಂತ ತೋರಿಸ್ತಾ ಇದ್ದಾರೆ. ಅದು ಇದು 10 ಆಫ್ ಕಪ್ಸ್ ಫ್ಯಾಮಿಲಿ ಕೆಳಗೆ ಬಂದಿದೆ. ಸೊ ನಿಮ್ಮ ಫ್ಯಾಮಿಲೀಲಿ ನೀವೊಬ್ಬರೇ ಈ ಥರ ಇರೋದು, ಈ ಥರ ಒಂದು ಡಿಫ್ರೆಂಟ್ ಇದೊಂದು ಪಾತಲ್ಲಿದ್ದೀರಾ, ಬೇರೆ ಒಂದು ದಾರಿಲಿದ್ದೀರಾ. ಅಂದರೆ ಕೆಟ್ಟದು ಅಂತಲ್ಲ, ತುಂಬ ತುಂಬ ಒಳ್ಳೆಯದು, ಬಟ್ ಅದು ಸ್ಪಿರಿಚುವಲ್ ಪಾತಲ್ಲಿ ತೋರಿಸ್ತಾ ಇದ್ದಾರೆ. ಆ ಥರ ಒಂದು ನಿಮ್ಮ ಈ ಕಾರ್ಡ್ ಕೆಳಗೆ ಬಂದಿರೋದ್ರಿಂದ ನೀವು ಬೇರೆ ನಿಂತಿದ್ದೀರಾ ಅಂತ, ಅಂದರೆ ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಅದು ಸ್ಪಿರಿಚುವಲ್ ಪಾತಲ್ಲಿ ಮುಂದುವರಿತಾ ಇದ್ದೀರಾ ಅಷ್ಟೇ, ಓಕೆನಾ. ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಇನ್ನೆರಡು ಕಾರ್ಡ್ ತೆಗೆದುಬಿಡ್ತೀನಿ, ನೋಡೋಣ ಇನ್ನೇನು ಹೇಳ್ತಾರೆ ಅಂತ. ಎಸ್ ಬಾಬಾ ಪ್ಲೀಸ್ ಗೈಡ್. ಎಸ್, ಹಾ. ಸೊ ಇದು ಇದ್ರ ಪಕ್ಕ ಬಂದಿದೆ, ಆಯಿತಾ. ಇದು ಇದ್ರ ಕೆಳಗೆ ಬಂದಿದೆ, ಆಯಿತಾ. ಇದು ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ನೀವೊಂದು ಸಮಯದಲ್ಲಿ ಎಷ್ಟು ಮನಸ್ಸಿಗೆ ಬೇಜಾರಾಗ್ಬಿಟ್ಟಿತ್ತು ಈ ವಿಷಯಕ್ಕೋಸ್ಕರ ಅಂತ ತೋರಿಸ್ತಾ ಇದ್ದಾರೆ. ಎಷ್ಟು ನೊಂದಿದ್ದೀರಾ, ಎಷ್ಟು ಸಂಕಟಪಟ್ಟಿದ್ದೀರಾ ಅಂತಂದರೆ, ಇದು ಕಾರ್ಡೇ ನೋಡಿ ನಿಮಗೆ ಗೊತ್ತಾಗತ್ತೆ. ತಲೆ ಕೈ ಹಿಡ್ಕೊಂಡು ಕೂತಿದ್ದಾಳೆ ಇಲ್ಲಿ. ಸೊ ಆ ರೀತಿ ಆಗೋಗಿತ್ತು ನಿಮ್ಮ ಪರಿಸ್ಥಿತಿ ಅಂತ. ಅಂದರೆ ನೀವು ಆಚೆ ಬರೋದಕ್ಕೆ ತುಂಬ ಸಮಯ ಬೇಕಾಯಿತು ಅಂತಲೂ ತೋರಿಸ್ತಾ ಇದ್ದಾರೆ. ಹೀಲ್ ಆಗಬೇಕಲ್ಲ, ಹೀಲಾಗಿ ಅದನ್ನು ಯಾರೇನು ಅನ್ಯಾಯ ಮಾಡಿದ್ರು ನಿಮಗೆ ಗೊತ್ತು, ಏಕೆಂದರೆ ಇದು ಹೆರೋಫೆಂಟ್ ಬಂದಿರೋದ್ರಿಂದ ನಿಮಗೆ ಅರ್ಥ ಆಗಿದೆ. ಸ್ಪಿರಿಚುವಲ್ ಪಾತಲ್ಲೇ ಇರೋದ್ರಿಂದ ನೀವು ಹೇಳೋಕ್ಕಾಗುತ್ತೆ, ನಿಮಗೆ ಗೊತ್ತಾಗ್ತಾ ಇದೆ. ಲೈಕ್ ಎಸ್, ನಮ್ಮ ತಂದೆಗೆ ಈ ಥರ ತೊಂದರೆ ಆಯಿತು, ಅಥವಾ ನಮ್ಮ ತಾಯಿಗೆ ಈ ಥರ ತೊಂದರೆ ಆಯಿತು ಅಂತ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ನೀವು ಅನುಭವಿಸ್ಬೇಕಾಯ್ತು. ಗೊತ್ತಾಗಿದ್ದಕ್ಕೋ ಏನೋ ಗೊತ್ತಿಲ್ಲ, ಈ ಥರ ಒಂದು ಆ್ಯಕ್ಷನ್ ತೊಗೊಂಡ್ರು ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ, ಆಯಿತಾ. ನೀವು 5 ಜನ ಇದ್ರಿ ಅಂತ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ನಿಮ್ಮ ಸ್ವಂತದವರೇ ನಿಮಗೆ ಬೆನ್ನ ಚೂರಿ ಹಾಕ್ಬಿಟ್ರು ಅಂತ ತೋರಿಸ್ತಾ ಇದ್ದಾರೆ. 6, ಆಯಿತಾ. 6 ಆಫ್ ಕಪ್ಸ್ ತುಂಬ ಅಷ್ಟು ಪ್ರೀತಿ ವಿಶ್ವಾಸ ಎಂಪತ್ತು ನೀವು ಅಂತ ತೋರಿಸ್ತಾರೆ. ಅಷ್ಟು ಪ್ರೀತಿ ವಿಶ್ವಾಸದಿಂದ ಇದ್ದವರು ನಿಮಗೆ ಪ್ರೀತಿನ ಸಾಯಿಸ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಸಮಯ ಬೇಕಾಯಿತು, ನೀವು ಒಂದು ಹರ್ಮಿಟ್ ಮೋಡಿಗೆ ಹೋಗ್ಬಿಟ್ರಿ ಅಂತಲೂ ತೋರಿಸ್ತಾ ಇದ್ದಾರೆ ನನಗೆ ಇದರಲ್ಲಿ. ಅಷ್ಟು ಸಂಕಟ ಪಟ್ಟಿದ್ದೀರಾ, ನೀವು ಆಚೆ ಬರೋದಕ್ಕೆ ಭಾಳ ಸಮಯ ತೊಗೊಂಡಿದೆ. ಬಟ್ ಇವಾಗ ನಿಮ್ಮ ಪೂರ್ವಜರು ಅಂದರೆ ನಿಮ್ಮ ತಂದೆಯವರ ಆಶೀರ್ವಾದ ನಿಮಗೆ, ಆಯಿತಾ, ಭರ್ಪೂರ್ ಮಿಲಾ ಅಂತಾರೆ ನೋಡಿ, ಹತ್ರ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಮನಸ್ಪೂರ್ವಕವಾಗಿ ಒಂಥರ ಆಶೀರ್ವಾದ ಕೊಡ್ತಾ ಇದ್ದಾರೆ.
ನಿಮಗೆ ಈ ಸ್ಪಿರಿಚುವಲ್ ಪಾತಲ್ಲಿ ಮುಂದುವರಿಯೋಕ್ಕೆ ಆಶೀರ್ವಾದ ಕೊಡ್ತಾ ಇದ್ದಾರೆ ಅಂತ ತೋರಿಸ್ತಿದ್ದಾರೆ. ಓಕೆನಾ? ಓಕೆ, ನೆಕ್ಸ್ಟ್ ಇನ್ನೇನು ಹೇಳ್ತಾರೆ ನೋಡೋಣ. ಎಸ್ ಬಾಬಾ, ಇನ್ನೇನು ಹೇಳಬೇಕು? ದ ಎಂಪರರ್. ಓ ಮೈ ಗಾಡ್. ಯಾರು ನೋಡೋಣ ಇಲ್ಲಿ. ಬಾಬಾ ಇದು ಯಾರು ಅಂತ. ಬಾಬಾ ಇದು ಯಾರು? ಎಂಪರರ್ಗೆ ಏನು ಹೇಳಬೇಕು? ಎಂಪರರ್ ಬಾಯಿ ಕಟ್ಟಾಕ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಇದು ಅವ್ರದ್ದೇ ಎನರ್ಜಿ ಬರ್ತಾ ಇದೆ. ಕಿಂಗ್ ಆಫ್ ಪೆಂಟಕಲ್ಸ್ದು ಅಂದರೆ ತಂದೆಯವ್ರದ್ದೇ ಎನರ್ಜಿ ಬರ್ತಾ ಇದೆ. ಇಲ್ಲೇನು ತೋರಿಸ್ತಾ ಇದ್ದಾರೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಅವ್ರಿಗೆ ಬಾಯಿ ಕಟ್ಟಾಕ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಮಾತಾಡೋಕ್ಕಾಗ್ದಕ್ಕೆ ಆಗೋಯ್ತು ಅವ್ರಿಗೆ, ಆಯಿತಾ ಅಂತ ತೋರಿಸ್ತಾ ಇದ್ದಾರೆ. ಇವರು ಅದೇ ಥರನೇ, ಇದು ನಿಮ್ಮ ಎನರ್ಜಿನೇ ಕಾಣಿಸ್ತಾ ಇರೋದು ನನಗೆ, ಆಯಿತಾ. ಭಾಳ ಇಲ್ಲಿ ಎಂತ ತೋರಿಸ್ತಾ ಇದ್ದಾರೆ ಗೊತ್ತಾ, ಫೋನ್ ತೋರಿಸ್ತಾ ಇದ್ದಾರೆ ನೋಡಿ. ಅಂದರೆ ತುಂಬ ಫೋಟೋಸ್ ಇಟ್ಕೊಂಡಿರ್ಬೋದು ನೀವು, ನಿಮ್ಮ ತಂದೆಯವ್ರದ್ದು ಅಥವಾ ನಿಮ್ಮ ತಾಯಿಯವ್ರದ್ದು. ಸೊ ಅದೆಲ್ಲ ನೋಡ್ಕೊಂಡು ನೀವು ದುಃಖ ಪಡ್ತಾ ಇರ್ಬೋದು. ತುಂಬ ಸಂಕಟ ಪಟ್ಟಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ. ವಿಪರೀತ ಸಂಕಟ ಪಟ್ಟಿದ್ದೀರಾ. ನೀವು ಸಂಕಟ ಪಟ್ಟಿರೋದು ನಿಮ್ಮ ತಂದೆಯವ್ರಿಗೆ ಬಾಯಿ ಕಟ್ಟಾಕ್ದಂಗೆ ಆಗ್ಬಿಟ್ಟಿದೆ. ಒಂಥರ ತುಂಬ ಅವರೂ ದುಃಖ ಪಟ್ಟಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗಿದೆ ನಿಮ್ಮ ಕಷ್ಟ, ನಿಮ್ಮ ದುಃಖ ಏನು ಅನ್ನೋದು. ಆ್ಯಕ್ಚುಲಿ ಅವರು ಸತ್ತ ಮೇಲೆ ಅರ್ಥ ಆಗಿದೆ, ಅವ್ರಿಗೆ ಗೊತ್ತಾಗಿದೆ. ಸತ್ತ ಮೇಲೆ ಅಂತಲ್ಲ, ಬಟ್ ಅವ್ರಿಗೆ ಗೊತ್ತಾಗಿದೆ ಚೆನ್ನಾಗಿ. ಅಂದರೆ ಸತ್ತ ಮೇಲೆ ಏನೋ ಹೇಳ್ತಾರೆ ನೋಡಿ, ಅವ್ರಿಗೆ ಎನರ್ಜಿ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಗೊತ್ತಾ, ಲೈಕ್ ಆ ಥರ ಅಂತ ಹೇಳ್ತಾರೆ. ಸೊ ಆ ಥರ ತೋರಿಸ್ತಿದ್ದಾರೆ ಇಲ್ಲಿ. ಈ ಎನರ್ಜಿ ಇಲ್ಲಿ ತೋರಿಸ್ತಾ ಇರೋದು ಅವ್ರಿಗೆ, ಅವ್ರು ಸತ್ತ ಮೇಲೇ ಅವ್ರ ಮಗಳ ದುಃಖ ಏನು ಅನ್ನೋದು ಗೊತ್ತಾಗಿ ತುಂಬ ದುಃಖ ಪಟ್ಟಿದ್ದಾರೆ. ಬಾಯಿ ಅಂದರೆ ತುಂಬ ಸಂಕಟ ಪಟ್ಟಿದ್ದಾರೆ. ಹೇಳ್ಕೊಳಕ್ಕಾಗ್ತಿಲ್ಲ. ಯಾತಕ್ಕೆ ಅಂತಂದರೆ ಈಗ ಬೇರೆ ರೆಲ್ಮಲ್ಲಿದ್ದಾರೆ, ಅರ್ಥ ಆಯ್ತಾ? ಬೇರೆ ಪ್ರಪಂಚದಲ್ಲಿದ್ದಾರಲ್ವ, ಇವಾಗ ಸತ್ತೋಗಿದ್ದಾರೆ, ಬೇರೆ ಪ್ರಪಂಚದಲ್ಲಿದ್ದಾರೆ. ನಿಮ್ಮ ದುಃಖ ಏನು, ನಿಮ್ಮ ಕಷ್ಟ ಏನು ಅಂತ ನೋಡ್ತಿದ್ದಾರೆ, ಆಯಿತಾ? ನಿಮ್ಮ ಕಷ್ಟಪಡ್ತಿರೋದು ನೀವು ಫೋಟೋ ಇಟ್ಕೊಂಡು ನೋಡೋದಾಗಲಿ, ನಿಮ್ಮ ಅಪ್ಪಂದೋ ಅಥವಾ ನಿಮ್ಮ ತಾಯಿದೋ ಆ ಥರ ಫೋಟೋ ಇಟ್ಕೊಂಡು ನೋಡೋದಾಗಲಿ, ಸಂಕಟ ಪಡೋದು, ಎಲ್ಲ ಥರ ಯೋಚನೆ ಮಾಡ್ಕೊಂಡು ನಾಪಿಸ್ಕೊಂಡು ದುಃಖ ಪಡೋದನ್ನು ನೋಡ್ತಾ ಇದ್ದಾರೆ, ಆಯಿತಾ? ನೋಡ್ತೂ ಅವ್ರಿಗೆ ಗೊತ್ತಾಗ್ತಿದೆ ನಿನ್ನ ಸಂಕಟ ಏನು ಅಂತ ಗೊತ್ತಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಅದಕ್ಕೆ ಅದನ್ನು ಓಕೆ. ಸೊ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ, ಇದು ಎಂಪರರ್ ಆ್ಯಕ್ಚುಲಿ ತಿಂತಾ ಇರೋದಿಲ್ಲಿ, ಆಯಿತಾ? ಊಟ ತಿಂತಾ ಇರೋದು. ನೀವು ಏನು ಸಂಕಟ ಪಡ್ತಾ ಇದ್ರಿ, ಊಟ ಇಲ್ಲ, ಅಪ್ಪನಿಗೆ ಊಟ ಇಲ್ಲ ಅಂತ ಸಂಕಟ ಪಟ್ರಾ ನೀವು? ಊಟ ಕೊಡ್ತಾ ಇಲ್ಲ ಅಂತ ಸಂಕಟ ಪಟ್ರಾ? ಅವ್ರಿಗೆ ತಿನ್ನಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಸಂಕಟ ಪಟ್ಟಿದ್ದೀರಾ? ಹಾಗಾದರೆ ಇದು ಡೆಫಿನೆಟಾಗಿ ನಿಮ್ಮದೇನೇ. ಅದನ್ನೇ ಹೇಳ್ತಾ ಇದ್ದಾರೆ, ಊಟಕ್ಕೋಸ್ಕರ ನಾನು ಕಷ್ಟಪಟ್ಟಿದ್ದು ನೀನು ದುಃಖ ಪಡ್ತಾ ಇರೋದನ್ನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಅವ್ರು ಕಷ್ಟಪಟ್ಟಿದ್ದು ಊಟನೇ ಇಲ್ಲದ ಹಾಗೆ, ಅಂದರೆ ಈ ಥರ ಒಂದು ನೆಗೆಟಿವಿಟಿ ಮಾಡಿರೋದು ಬೇರೆ ಯಾರೂ ಅಲ್ಲ, ಅವರ ಹೆಂಡತಿ, ಆಯಿತಾ? ಅಂದರೆ ಇಲ್ಲಿ ಕಾರ್ಡ್ ಬರ್ತಾ ಇರೋದು ಹೆಂಡತಿ ಅಂತ ನಿಮಗೆ ಗೊತ್ತು ಯಾರು ಏನು ಅಂತ. ಸೊ ಅವ್ರಿಗೆ ಬಾಯಿ ಕಟ್ಟಾಕಿದ್ರು, ಅದಕ್ಕೆ ಬಾಯಿ ಕಟ್ಟಾಕಿದ್ರು ಅಂತ ಹೇಳಿದ್ದು ಪಾಪ. ಓ ಮೈ ಗಾಡ್. ಅವ್ರು ತಿನ್ನೋಕ್ಕಿಲ್ಲ ಅಂತ ಸಂಕಟ ಪಡ್ತಾ ಇದ್ದಿದ್ದನ್ನು ನೀವು ಸಂಕಟ ಪಡ್ತಾ ಇದ್ರಿ, ಫೋನ್ ಇಟ್ಕೊಂಡು ಹತ್ರ ನಾಪಿಸ್ಕೊಂಡು ಎಲ್ಲ, ಅದು ಅವ್ರಿಗೆ ಗೊತ್ತಾಗಿದೆ ಇವಾಗ ಅಂತ ತೋರಿಸ್ತಾರೆ. ಓ ಮೈ ಗಾಡ್. ಓಕೆನಾ? ಸೊ
ಸೊ ನೋಡೋಣ ನೆಕ್ಸ್ಟು, ಆಯಿತಾ. ಇದು ಇಲ್ಲಿಗೆ ಮುಗಿಸ್ತೀನಿ. ಸೊ ಫರ್ದರ್ ನೋಡೋಣ ನೆಕ್ಸ್ಟ್ ಏನು ಬರುತ್ತೆ, ಏನು ಹೇಳಿಸ್ತಾರೆ ಇವ್ರಿಗೆ ಅಂತ ನೋಡ್ಬೋಣ, ಓಕೆನಾ. ಸೊ ಮೋಸ್ಟ್ಲಿ ಇದು 5 ಸೀರೀಸ್ ಸ್ಟಾರ್ಟ್ ಆಗಿದೆ ಅನಿಸುತ್ತೆ, ಗೊತ್ತಿಲ್ಲ ನನಗೆ, ಏಕೆಂದರೆ ಇಲ್ಲಿ ಬರ್ತಾ ಇರೋದು 5, ಆಯಿತಾ. ಸೊ 5 ಸೀರೀಸ್ ದುಃಖದಲ್ಲಿದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. 5 ಜನರಿಂದ ಅಥವಾ 5 ಜನರಿದ್ದರು ಮನೆಯಲ್ಲಿ ಅಂತಿರ್ಬೋದು, ಅಥವಾ ಇದು ಆಫೀಸಲ್ಲೂ ಇರ್ಬೋದು. ಅದನ್ನು ಹೇಳಿದ್ನಲ್ಲ, ಇದು ಈಗ ಆಫೀಸಲ್ಲಿ ಇರ್ತಾ ತೊಗೊಂಡ್ರೆ ಯಾರು ತುಂಬ ಪ್ರೀತಿ ವಿಶ್ವಾಸದಿಂದ ನೀವು ಯಾರ ಜೊತೆ ಇದ್ರಿ ಅವ್ರು ಮಾಡಿರೋದಿರ್ಬೋದು. ಬಟ್ ಇದು ಆ್ಯಕ್ಚುಲಿ ಸೀರೀಸ್ ಮಾಡಿಸ್ತಾ ಇರೋದೇ ತಂದೆ ಅಥವಾ ತಾಯಿ ಯಾರು ದುಃಖದಲ್ಲಿ ತೊಂದರೆಯಲ್ಲಿದ್ದಾರೆ ಆ ಥರ ಅಂತ ಹೇಳಿಸಿದ್ರು ಶುರುಲಿ. ಜೊತೆಗೆ ಮಕ್ಕಳ ವಿಷಯ ಹೇಳಿದ್ರು, ಅಂದರೆ ಯಾರು ತುಂಬ ಅವಲಂಬನೆಯಲ್ಲಿದ್ದಾರೆ ಅವರ ತೊಂದರೆ ಬಗ್ಗೆ ಅಂತ ಮಾತಾಡ್ಸೋದು ಹೇಳು ಅಂದರು. ಸೊ ಇದೇನೋ ಬೇರೆ ಥರ ಟರ್ನ್ ಆಗ್ತಾ ಇದೆ, ನೋಡೋಣ, ಓಕೆನಾ. ಸೊ ಇದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ. ಸೊ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.